ಒಂದಿಸು ನೆನೆಸಿದ್ದು ಕಡ್ಲಿ ಬೇಳೆ ಇದ್ರೆ ಸಾಕ್ರಿ, ಮನೆಗೆ ಏನು ತರಕಾರಿ ಇಲ್ಲಂತಂದ್ರೆ ನಾ ಇವತ್ತು ತೋರ್ಸಂತ ರೆಸಿಪಿ ಮಾಡಿ ನೋಡ್ರಿ. ಮನ್ಯಾಗ ತರಕಾರಿ ಇದ್ರೂ ಮತ್ತೆ ಮಾಡೋದಂತೂ ಪಕ್ಕ ಅದರಿ. ಏನಿಲ್ರಿ, ಹಿಂಗೆ ಏನು ಮಾಡ್ಬೇಕಂತಂದ್ರೆ 1-2 ತಾಸು ನೆನೆಯಾಕಿಟ್ಟಿದ್ದು ಕಡ್ಲಿ ಬೇಳೆದಾಗಿಂದು ನೀರೆಲ್ಲ ಜಾನಿ ಬರೀ ಕಡ್ಲಿ ಬೇಳೆಗಷ್ಟೇ ಹಿಂಗೆ ಮಿಕ್ಸಿ ಜಾರ್ನಾಗ ಹಾಕಿ ಅವಳ ಚವಳನೆ ನಾವು ರುಬ್ಕೊಂಡು ಬರಬೇಕಾಗ್ತದ್ರಿ. ಪೂರ್ತಿ ಪೇಸ್ಟ್ ಥರ ನಾವಿಲ್ಲಿ ಮಾಡ್ಕೋಬಾರ್ದ್ರಿ, ನಮ್ಮ ಪಲ್ಯ ಇಲ್ಲಿ ಚಲೋ ಆಗಲ್ಲ. ಹಿಂಗೆ ಕಾಳೆ ಇರಬೇಕ್ರಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇದು ಸೈಡಿಗೆ ಎತ್ತಿಟ್ಬಿಡ್ತೀನಂತ್ರಿ. ನಾನು ಒಂದು ಕಡಾಯಿದಾಗ ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡ್ತೀನಂತ್ರಿ. ಎಣ್ಣೆ ಚಂದ ಬಿಸಿ ಆಯ್ತಂದ್ರೆ ಇದ್ರಾಗ ಸಾಸಿ ಮತ್ತು ಜೀರಿಗೆ ಹಾಕಿ ಅವಕ್ಕೆ ಚಂದ ಕೆಂಪುಗಾಗತನ ಹುರಿತೀನಂತ್ರಿ. ಈಗ ಇದ್ರಾಗ ಸಣ್ಣ ಹೋಳಿದು ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಜಾಸ್ತಿನೇ ಉಳ್ಳಾಗಡ್ಡಿ ಹಾಕೊಂಡ್ರೆ ಚಲೋ ಇರ್ತದ್ರಿ. ಹಾಗೆ ಕರಿಬೇವನು ಹಾಕಿನ್ರಿ ಮತ್ತು ಕುಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಬೋದು, ನಡೀತದ. ಈಗೆಲ್ಲ ನಾನೇನು ಮಾಡ್ತೀನಿ ರೀ ಅಂತಂದ್ರೆ 2 ನಿಮಿಷರ ಮೀಡಿಯಮ್ ಉರಿನಾಗ ಫ್ರೈ ಮಾಡ್ಕೋತೀನಂತ. ಈಗ ಇದ್ರಾಗ 2 ಟೊಮೆಟೊ ಏನು ಮಾಡೀನಿ ರೀ ಹಿಂಗೆ ಸಣ್ಣ ಹೋಳಿ ಹಾಕ್ಬಿಡ್ತೀನಂತ. ಈಗ ಟೊಮೆಟೊ ಹಾಕಿದ್ದೇವಂತಂದ್ರೆ ಮ್ಯಾಲಿಂದು ಉಪ್ಪನ್ನು ಹೀಗೆ ಹಾಕ್ಬಿಡಮಂತ್ರಿ. ರುಚಿಗೆ ಬೇಕಾದಟ್ಟು ಉಪ್ಪು ಸೇರಿಸ್ಲತ್ತೀನಿ ರೀ. ಈ ಉಪ್ಪು ಹಾಕೋದ್ರಲ್ಲಿಂದ ನಮ್ಮ ಟೊಮೆಟೊ ಜಲ್ದಿ ಮೆತ್ತಗಾಗ್ತಾವಂತ ಹಾಕ್ಲತ್ತೀನಿ ಅಷ್ಟೇ ರೀ. ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಂತ. ಪೂರ್ತಿ ಸಾಫ್ಟ್ ಆಗ್ಲಕ್ಕ ಬಿಡ್ಬೇಕ್ರಿ. ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಪ್ಪ ಅಂತಂದ್ರೆ 1-2 ನಿಮಿಷ ಸಣ್ಣ ಉರಿನಾಗ ಬಿಟ್ಬಿಡ್ತೀನಂತ್ರಿ. 2 ನಿಮಿಷ ಆಗೋಣ. ಈಗ ನೋಡ್ರಿ ನಮ್ಮ ಟೊಮೆಟೊ ಇಲ್ಲಿ ಪೂರ್ತಿ ಸಾಫ್ಟಾಗಿ ರೆಡಿ ಆಗ್ಯಾವ್ರಿ. ಮತ್ತು ಇದಕ್ಕೆ ಒಂದ್ಸಲ ಚಂದ ಕಲಿಸ್ಕೊತೀನಂತ್ರಿ. ಈಗ ಇದ್ರಾಗ ಮಸಾಲೆಗಳು ಸೇರ್ಸಮಂತ್ರಿ. ಇಲ್ಲಿ ಪುಡಿ ಖಾರ ಸೇರಿಸ್ಲತ್ತೀನಿ ರೀ. ಹಾಗೆ ಅರಿಶಿಣ ಪುಡಿನೂ ಸೇರಿಸ್ಬಿಡ್ತೀನಂತ್ರಿ. ಮತ್ತು ಈಗ ಇದ್ರಾಗ ಏನು ಮಾಡ್ತೀನಿ ರೀ, ಸ್ವಲ್ಪ ಇಲ್ಲಿ ಗರಂ ಮಸಾಲೆ ಮತ್ತು ಇಲ್ಲಿ ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ. ಧನಿಯಾ ಪುಡಿ ಇದ್ರೆ ಸೇರಿಸ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ, ನಡೀತದ. ಇವೆಲ್ಲ ಹಾಕಿದ್ಮೇಲೆ ಹಾಗೆ ಸಣ್ಣ ಉರಿನಾಗ ಇದಕ್ಕೆ ಚಂದ ನಾನು ಮಿಕ್ಸ್ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಕಡಲೆ ಬೇಳೆ ಅವು ತಂದು ಇದ್ರಾಗ ಹಾಕಿಬಿಡ್ಬೇಕಾಗ್ತದೆ. ಹಾಕಿ ಈಗ ನಾವು ಸಣ್ಣ ಉರಿನಾಗೆ ಇದಕ್ಕೆ ಕಲಿಸ್ಕೊತಾ ಅಂದ್ರೆ ಏನ್ರಿ ಇದಕ್ಕೆ ಚಂದ ನಾವು ಹುರಿಬೇಕಾಗ್ತದೆ. ಯಾಕಂದ್ರೆ ಕಡ್ಲಿ ಬೇಳೆ ಹಸಕ್ಕೆ ಇರ್ತಾವಲ್ರಿ. ಹೀಗಾಗಿ ಇದಕ್ಕೆ ನಾವು ಸ್ವಲ್ಪ ಪೇಷನ್ಸ್ಲಿಂದ 3-4 ನಿಮಿಷ ಹಿಂಗೆ ಹುರಿಬೇಕಾಗ್ತದೆ. 3 ನಿಮಿಷ ಆದಮೇಲೆ ಇದರ ಮ್ಯಾಲೆ ಮುಚ್ಚಿ ಮತ್ತು 2 ನಿಮಿಷ ಸಣ್ಣ ಉರಿನಾಗ ಬಿಟ್ಬಿಡ್ತೀನಂತ್ರಿ. 2 ನಿಮಿಷ ಆಗೋಣ. ಮತ್ತು 2 ನಿಮಿಷ ಇದಕ್ಕೆ ಕಲಿಸ್ಕೊತಾ ಹೋಗ್ತೀನಂತ್ರಿ. ಎಷ್ಟು ಹುರಿತೀವೋ ಅಷ್ಟು ಚಲೋ ಆಗ್ತದ್ರಿ ನಮ್ಮ ಪಲ್ಯ. ಇಲ್ಲಿ ಕೊನೆಗೆ ಇದ್ರಾಗ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತ್ರಿ. ಹಾಕಿ ಈಗ ಫೈನಲ್ ಮಿಕ್ಸು ಕೊಟ್ಬಿಡ್ತೀನಂತ್ರಿ. ಆಯ್ತು ರೀ, ನಮ್ಮದು ಇಲ್ಲಿ ಕಡ್ಲಿ ಬೇಳೆ ಪಲ್ಯ ರೆಡಿ ಆಗಿಬಿಡ್ತದ್ರಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಸರಿ ಮಸ್ತ್ ಕಾಂಬಿನೇಷನ್ ಅದ ರೀ. ಹಂಗಾದ್ರೆ ನೀವು ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.